ಸ್ವಲ್ಪ ಮುಂದೆ ನಡೆ. ಏನಣ್ಣ ಆನೆಯಾ? ಗುರು ಹೋಗ್ತಾ ಇದ್ವು, ಅಲ್ಲಿ ನೋಡ್ರಿ ಆನೆ. ಸೈಡ್ಲಿ ಒಳಗೋಯ್ತದೆ. ನೋಡು ಗುರು, ಅವು ಜಸ್ಟ್ ಮಿಸ್ಸು. ಯಪ್ಪ ನೋಡ್ಬಿಟ್ಟು ನನಗೇನೆ ಭಯ ಆಗೋಯ್ತು. ಯಾಕಂದ್ರೆ ನನ್ನ ಟೈಮ್ ಚೆನ್ನಾಗಿತ್ತು. ಇಲ್ಲಿ ನೋಡಿದ್ರೆ ಜಸ್ಟ್ ಕಾಲನ್ನ ಮುಂದಕ್ಕೆ ಹಾಕಿದ್ರೆ ನನ್ನ ಮುಂಚೆ ರಪ್ಪ ಅಂತ ಪಾಸ್ ಆಗ್ತಾ ಇದೆ. ಅವು ಯಾವುದೋ ಕಾಳಿಂಗ್ ಸರ್ಪ ಇರ್ಬೇಕು ಅನ್ಸುತ್ತೆ, ಬ್ಲ್ಯಾಕ್ ಇತ್ತು. ನೋಡ್ಬಿಟ್ಟು ನನಗೇನೆ ಮೈ ಜುಮ್ ಅಂದ್ಬಿಡ್ತು. ಜಸ್ಟ್ ಮಿಸ್. ಇವತ್ತು ನನ್ನ ಲಕ್ ಚೆನ್ನಾಗಿದ್ದರಿಂದ ಬಚಾವಾಯಿತು. ನೋಡಿ ಇಲ್ಲೊಂದು ಟ್ರೀ ಹೌಸ್ ಐತೆ. ಮತ್ತು ಹಂಗೆ ಸ್ಕ್ರೋಲ್ ಮಾಡಿದ್ರೆ ಈ ಹೊಲ ಬಿಟ್ಟು ನೋಡಿ ಈ ಕಡೆ ಹೋಗೋದಾದರೆ ನೋಡಿ ಅಲ್ಲೊಂದೈತೆ. ನೋಡಿ ಆ ಕಡೆ ಸೈಡ್ ಒಂದೈತೆ ಟ್ರೀ ಹೌಸು. ಮತ್ತು ನೋಡಿ ಆ ಪಕ್ಕದಲ್ಲೂ ಹೊಲದಲ್ಲೂ ಕೂಡ ಅಲ್ಲೂ ಐತೆ ಟ್ರೀ ಹೌಸು. ಮತ್ತು ಈ ರೋಡಿಂದ ಆ ಕಡೆ ಸೈಡ್ ಹೋಗ್ತೀನಿ ಅಂತಂದ್ರೂ ಆ ಹೊಲಗಳು ಕೂಡ ಟ್ರೀ ಹೌಸ್ಗಳೈತೆ. ಟ್ರೀ ಹೌಸ್ ಕೆಳಗಡೆ ಒಂದು ಟ್ರೀ ಹೌಸ್ ಐತೆ ನೋಡಿ. ಸ್ವಲ್ಪ ಮುಂದೆ ನಡೆ. ಏನಣ್ಣ ಆನೆಯಾ? ಗುರು ಹೋಗ್ತಾ ಇದ್ವು, ಅಲ್ಲಿ ನೋಡ್ರಿ ಆನೆ. ಸೈಡ್ಲಿ ಒಳಗೋಯ್ತದೆ. ಹೋಗ್ಬಿಟ್ಟದು. ಊಟ ಗೀಟ ಇದ್ದಾವಪ್ಪ. ನೀನು ಆನೆ ನೋಡ್ದೆ ತಾನೆ? ನನಗೆ ಆನೆ ಬಾಳ ಮಾತ್ರ ಕಾಣಿಸ್ತು. ಏನು ಗುರು ಇವತ್ತು ಹೊಡಿತಾ ಇರೋದು ಬಿಸಿಲು ಮಾತ್ರ. ಅಯ್ಯಪ್ಪ, ಇಷ್ಟು ದಿನ ನಮ್ಮ ವಿಡಿಯೋಸ್ಲೆಲ್ಲ ಮಳೆ ನೋಡ್ತಾ ಇದ್ರಿ, ಇವತ್ತು ನೋಡಿ ಎಷ್ಟು ಬಿಸಿಲೈತೆ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಮತ್ತೆ ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನೋಡಿ ರೀತಿ ದೊಡ್ಡ ಆಲ್ದ ಮರದ ಹತ್ರ ಹೋಗ್ಬಿಡಿ ಅಂತ ನಮ್ಮ ಹಿರಿಕರೆಲ್ಲ ಹೇಳೋರು. ಏನಕ್ಕಪ್ಪ ಅಂತಂದರೆ ಇಲ್ಲಿ ಮುನಿ ಇರುತ್ತೆ, ದೆವ್ವ ಇರುತ್ತೆ ಅಂತ. ಅವ್ರು ಏನೇ ಅಂದ್ರೂ ಕೂಡ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋದೆ ನಾವು ಈ ಜಾಗದಲ್ಲಿ ಬಂದು ತೂಗು ಎಲೆನ ಆಡ್ತಾಯಿದ್ವು. ಸೊ ಚೈಲ್ಡ್ಹುಡ್ ಮೆಮೊರೀಸ್ನ ನೆನೆಸ್ಕೊಂಡ್ರೆ ಇವಾಗ ಒಳ್ಳೆ ಗೋಲ್ಡನ್ ಮೆಮೊರೀಸ್ ಥರನೇ ಅನಿಸುತ್ತೆ. ಅಣ್ಣ ಈ ತರ ಆಡಿ ಎಷ್ಟು ದಿನ ಆಗಿತ್ತು ಗೊತ್ತಣ್ಣ? ನಿಜ, ಅದು ಈ ತರ ಆಡಿ ಎಷ್ಟು ದಿನ ಅಲ್ಲ, ಎಷ್ಟೋ ವರ್ಷಗಳಾಗ್ಬಿಟ್ಟೈತೆ. ಚಿಕ್ಕ ಲೈಫಲ್ಲಿ ಆಡಿದ್ದಿದೆಲ್ಲ ನೆನ್ಸ್ಕೊಂಡ್ರೆ ಅಣ್ಣ, ಅಯ್ಯೋ ನೆನ್ಸ್ಕೊಂಡ್ರೆ ದುಃಖ ಐತೆ, ಒಂದೊಂದ್ ಕಡೆ ನಗು ಬತ್ತೆ. ದುಃಖ ಏನಕ್ಕೆ ಗೊತ್ತಾಗೋದು ರಂಗ? ದುಃಖ ಏನಕ್ಕಾಗುತ್ತೆ ಅಂತಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಎಲ್ಲ ಜೊತೆಲೇ ಇರ್ತಾ ಇದ್ವು, ಜೊತೆಲಿ ಇದ್ದು ಎಲ್ಲರನ್ನೂ ಕೂಡ ಬಂದು ಈ ರೀತಿ ಆಟಗಳನ್ನೆಲ್ಲ ಆಡ್ತಾ ಇದ್ವು. ಆದ್ರೆ ನಾವು ಬೆಳೀತಾ ಏನಾಗ್ತೀವಿ ಅಂತಂದ್ರೆ ಎಲ್ಲ ಕೆಲಸ, ವರ್ಕು, ಅದು ಇದು ಎಲ್ಲರನ್ನೂ ಕೂಡ ಏನ್ ಮಾಡ್ಬಿಡ್ತೀವಿ ಅಂದ್ರೆ ಒಬ್ಬೊಬ್ರು ಒಂದೊಂದ್ ಕಡೆ ಎಲ್ಲ ಹೋಗ್ಬಿಡ್ತೀವಿ. ಅದರಿಂದ ನಮ್ಗೆ ಗುಂಪೇರಕ್ ಆಗಲ್ಲ. ಹೇಳ್ಬೇಕು ಅಂದ್ರೆ ರಂಗ, ಚೈಲ್ಡ್ಹುಡ್ ಆಟಗಳನ್ನೆಲ್ಲ ಇವಾಗ ಆಡಕ್ಕಾಗಲ್ಲ. ಇವಾಗ ಒಂಥರ ಬೇರೆ ತರ ತಿಳ್ಕೊಬಿಡ್ತಾರೆ. ಅದಕ್ಕೆ ನಮ್ ಖುಷಿ ಹೆಂಗಿರುತ್ತೋ ಅದ್ರ ತಕ್ಕಂಗೆ ನಾವು ಹೋಗ್ಬಿಡ್ಬೇಕು. ಸೊ ಹಂಗೇನೆ ನೋಡಿ ಪಕ್ಕದಲ್ಲಿ ನಾನು ತುಂಬ ವೀಡಿಯೋಸ್ಲೆಲ್ಲ ನಿಮಗೆ ಟ್ರೀ ಹೌಸ್ ತೋರಿಸಿದೆ, ಮತ್ತು ಈ ವಿಡಿಯೋದಲ್ಲೂ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಬೆಟ್ಟದ ಕೆಳಗಡೆ ಎಷ್ಟು ಸಗದಾಗೈತೆ ನೋಡೋದಕ್ಕೆ ಮಾತ್ರ. ಈ ರೀತಿ ಟ್ರೀ ಹೌಸ್ನಲ್ಲಿ ಬಂದು ಕ್ಯಾಂಪಿಂಗ್ ಮಾಡೋದಂತೂ ಇನ್ನೂ ಕೂಡ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ನಮಗೆ. ಸೋಲಾ ಕ್ಯಾಂಪಿಂಗ್ ಮಾಡಿದ್ರೆ ನೆಕ್ಸ್ಟು ನಾನು ಸಲ ಮಾಡಿದ್ದು ಬಂದು ನೋಡಿ ಆ ಬೆಟ್ಟದಿಂದ ಆ ಕಡೆ ಸೈಡು ಸೋಲಾ ಕ್ಯಾಂಪಿಂಗನ್ನು. ಮತ್ತು ಈ ಸಲ ಏನಾದ್ರು ಪ್ಲ್ಯಾನ್ ಹಾಕೊಂಡು ದೊಡ್ಡ ಜಾಗದಲ್ಲಿ ಹೋಗಿ ಸೋಲಾ ಕ್ಯಾಂಪಿಂಗನ್ನು ಹಾಕಬೇಕು. ಏಕೆ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಂಗೇನೆ ನೋಡಿ ಜೋಳ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲ ಕಲ್ತಂತಿಗಳನ್ನ ಹಾಕ್ಸ್ಕೊತೀವಿ. ಆದರೆ ಇಲ್ಲಿ ನೋಡಿ ಬಿದ್ರಿಂದ ನಾವೇನೋ ಒಂದು ರೀತಿ ಗೇಟ್ ಕಣಂಗೆ ಮಾಡ್ಕೊಂಡಿರ್ತೀವಿ. ಎಷ್ಟು ಚೆನ್ನಾಗೈತಲ್ವಾ? ಸೊ ಇವಾಗ ಒಳಗಡೆ ಹೋಗೋಣ ಬನ್ನಿ. ನೇಗ್ಲಂತಾರೆ ನಮ್ಮ ರೈತನಿಗೆ ಎಷ್ಟು ಪ್ರಿಯವಾದದ್ದು ಅಂತಂದರೆ ರೈತನಿಗೊಂದು ರೀತಿ ದೇವರು ಅಂತಲೇ ಹೇಳ್ಬೋದು ಇದು. ನಮ್ಮ ರೈತರು ಹೊಲಗಳಿಗೆಲ್ಲ ಹಂಗೇನೆ ಅಲ್ಲಿ ಅಣ್ಣ ಏರನ್ನು ನೋಡ್ತಾ ಇದ್ದಾರೆ. ನೋಡ್ಗೋರು, ಈ ಖುಷಿ ಯಾವ ಸಿಟಿಲಿ ಇದ್ರೂ ಕೂಡ ಸಿಗುತ್ತಾ? ಆ ಖುಷಿ ಎಲ್ಲಿ ಸಿಗುತ್ತೆ ಅಂತಂದರೆ ನಮ್ಮ ಹಳ್ಳಿಗಳು ಸಿಗುತ್ತೆ. ಒಂದ್ಸಲ ಬಂದು ನೋಡಿ, ನಿಮ್ಗೇನೋ ಗೊತ್ತಾಗುತ್ತೆ. ಇವತ್ತು ವೆದರ್ನು ಕೂಡ ಅಷ್ಟೇನೆ ಸಗದಾಗೈತೆ. ಎಷ್ಟಕ್ಕೆ ಹೋಗಿದ್ದ ಆಲೂಗಡ್ಡೆ? ಬೆಳ್ಳುಳ್ಳಿ ಹಾಕಿರೋದಾ? ಹಾಂ. ಎಷ್ಟಕ್ಕೆ ಹೋಗಿದ್ದು ರೇಟು? ಹಾಂ, 133. ಸುಮಾರು ರೇಟ್ಗೆ ಹೋಗಿದ್ದ? ಮೊದಲು ಸಿಕ್ತು ಇಂಚಾರಿ ಸ್ವಲ್ಪ ಇದು ಸಣ್ಣ 60, 30 ಆ ಲೆಕ್ಕ ಈ ಹೊಲದಲ್ಲಿ. ನಾನು ಸ್ಟಾರ್ಟಿಂಗ್ ನೋಡ್ಬಿಟ್ಟು ಇಲ್ಲಿ ಆಲೂಗಡ್ಡೆ ಎತ್ತಿದ್ರೆ ಅನ್ಕೊ ಬಂದ್ಬಿಟ್ಟೆ. ಆಲೂಗಡ್ಡೆ ನೋಡಿ ಅಡ್ಡ ಆ ಕಡೆ ಹಾಕಿದ್ರೆ ರೇಟ್ ಡೌನ್ ಅಂತಲ್ಲ ಈ ಸಲ? ಎಲ್ಲ ಡೌನು. ರೈಟ್ ಇದ್ರೆ ಅದೇ ಸಾಕಾಗಿತ್ತು. ನಿಜ 1/4% ಬಂದದ್ದು, 3/4% ಇಲ್ಲ. 1/4% ಅಷ್ಟೇ ಸಿಕ್ಕಿರೋದು. 1/4%. ನಿಜ ಅದು. ನಾನು ತುಂಬಾ ಜನ ಕೇಳಿದೆ ಈ ಸಲ ಬೆಳ್ಳುಳ್ಳಿ ಕೈ ಕೊಟ್ಬಿಡ್ತು ಅಂತ ಅಂದ್ರು. ಈ ತರ ಆದ್ರೆ ಏನ್ ಮಾಡಕ್ಕಾಗುತ್ತೆ ಅಂದ್ರ್ಯಾ? ಅದೇ ಈಗ ಇದಂದ್ರೆ ಸ್ವಲ್ಪ ಕಷ್ಟವೇ. ಅದೇ ತುಂಬಾ ಕಷ್ಟ ಒಟ್ನಲ್ಲಿ ಹೇಳೋದು. ಕಷ್ಟ. ನಿಜ ಪುನಃ ಗೇರಿ ಪುನಃ ಒಂದು ವರ್ಷ ಆಮೇಲೆ ತಾನೆ ಋಣ ತೀರ್ರೆ ಏನೋ ಕೊಟ್ಟವನ್ ಋಣಕ್ಕಾಯ್ತದೆ. ನಿಜ ಅದು. ಇನ್ನೇನಂದ್ರೆ ಆಳು ಕಾಳಂದಕ್ಕೆ ಸ್ವಲ್ಪ ಏಟ್ ಬೀಳುತ್ತೆ. ನಮ್ ಕೈ ಇರ್ಬೇಕು ಕಿತ್ಕೋಯ್ತೇನೆ. ನಿಜ ಅದು. ದಂಡ ಆಯ್ತು. ಅದೇ
ಈಗ ಹಾಕ್ತಿರೋದು ಮತ್ತೆ ತೆಗಿತಾ ಇರೋದು? ಈ ಜೋಳ ಈಗ ಪುನಃ ಜೋಳ ಹಾಕ್ತೀನಿ. ಒಂದು ಬೆಳೆಸೇತು ಇದು ಬೆಳ್ಳುಳ್ಳಿ ಹಾಕ್ಬಿಟ್ಟು ಜೋಳ ಹಾಕ್ತಿದಾರ್ಯಾ? ಈಗ ಜೋಳ ಹಾಕ್ಬಿಟ್ಟು ಅದನ್ನೇ ಈ ಕಳೆನೆ ಸ್ವಲ್ಪ ಆದಿಟ್ಟು ಬಿಡೋದು, ಹೊಡೆದ್ಬಿಟ್ರೆ ಸತ್ತೋಯ್ತದೆ. ಸರಿ ಸರಿ ಅಣ್ಣ. ಇನ್ನು ಅದ್ರ ಲಾಸ್ ಆದ್ರೆ ಇದೆಲ್ಲಾರು ಎತ್ತಬೇಕು, ಏನು ಮಾಡಕ್ಕಾಗಲ್ಲ, ಅದು ನಿಜ. ಹೇಳ್ಬೇಕಂದ್ರೆ ಅವೆಲ್ಲ ಬಿಟ್ಬಿಟ್ಟು ಜೋಳ ಹಾಕೊಂಡ್ರೆ ಒಳ್ಳೇದು ಒಂದಾಗದ, ಒಂದ್ ರೀತಿ ನೆಮ್ಮದಿ. ಅದು 3 ತಿಂಗಳೇ ಭತ್ತದೇನ ಆ ಹಸೆಗೋಸ್ಕರ ಹಾಕೋದು. ನಿಜ ನಿಜ ನಿಜ. ಇನ್ನೇನು ಇಲ್ಲ, ಏನೋ ನಮ್ಮ ಮಧ್ಯದ ಖರ್ಚಿಗೆ ಆಯ್ತದೆ. ಇಲ್ಲಿ ಏನಾದ್ರು ಬಂದ್ರೆ ನೋಡ ನಮ್ಮ ಆ ಜೋಳ ಜಪ್ಟೆ ಹಾಕಿ ಖರ್ಚಿಗೆ ಹಾಕೊಳ್ಳಮ್ಮ ಅಂತ ಮಾಡುದು ಅಷ್ಟೇ. ನಿಜ ನಿಜ. ರಾಗಿ ಕಡಿಮೆ ಆಗೋಯ್ತಣ್ಣ ನಮ್ ಬೈಲಿ ಇವಾಗ, ಅಷ್ಟೇನ್ ಆಗ್ತಾ ಇಲ್ಲ. ಹಾಕೋದಿಲ್ಲ. ಜೋಳ ಬಿಟ್ರೆ ಈ ತರ ಬೆಳ್ಳುಳ್ಳಿ ಆಲೂಗಡ್ಡೆ ಅದೇ ಅದೇ ಅದೇ. ಸರಿ ಮಾಡ್ರಿ, ಸರಿ ಟೈಮ್ ಆಯ್ತು. ಸರಿ ಅಣ್ಣ. ಮಾನಕ್ಕೂ ದೊಡ್ಡದು ಮಣ್ಣಿನ ಋಣ, ಪ್ರಾಣಕ್ಕೂ ದೊಡ್ಡದು ತಾಯಿಯ ಋಣ. ನೋಡಿ ಕೇಳಿದ್ರಲ್ಲ, ಈ ಸಲ ನಮ್ಮ ಏರಿಯಾದಲ್ಲಿ ಎಲ್ಲ ಬೆಳ್ಳುಳ್ಳಿ ಹಾಕ್ಬಿಟ್ಟು ಲಾಭ ಸಿಗುತ್ತೆ ಅಂದ್ಕೊಂಡ್ರೆ ಎಲ್ಲರಿಗೂ ಕೂಡ ನಷ್ಟ ಆಗ್ಬಿಟ್ಟೈತೆ. ಸ್ಟಾರ್ಟಿಂಗ್ ಎಷ್ಟು ಇನ್ವೆಸ್ಟ್ ಮಾಡಿದ್ನೋ ಆ ಅಮೌಂಟ್ ನಂಗೆ ಸಿಕ್ಬಿಟ್ರೆ ಸಾಕು ಅಂತ ಅನ್ಸ್ಬಿಟ್ಟಿದೆ ಅಂತ ನಮ್ಮ ರೈತರಿಗೆ. ಸೊ ಏನು ಮಾಡೋಕ್ಕಾಗಲ್ಲ, ರೈತರಿಗೆ ಎಲ್ಲ ಸಲನೂ ಕೂಡ ಲಾಭ ಸಿಕ್ಕೋದಾಗ್ಬಿಟ್ಟಿದ್ರೆ ಎಲ್ಲರೂ ಕೂಡ ಬೆನ್ಸ್ ಕಾರಲ್ಲಿ ತಿರುಗಾಡ್ತಾಯಿದ್ರು. ಸೊ ಹಂಗೇ ಇಲ್ಲೊಂದು ಟ್ರೀ ಹೌಸ್ ಐತೆ. ಈ ಟ್ರೀ ಹೌಸ್ನ ನಿಮ್ಗೆ ಒಂದ್ಸಲ ತೋರಿಸೋಣ ಅಂತ ಬರ್ತಾಯಿದ್ದೀನಿ. ಅಲ್ಲೇ ದೂರದಲ್ಲಿ ತೋರಿಸಿದೆ, ಇಲ್ಲೊಂದು ಸ್ವಲ್ಪ ಹತ್ತಿರದಲ್ಲಿ. ಮತ್ತು ಇಲ್ಲೊಂದು ಹಳ್ಳನೂ ಕೂಡ ಸಗದಾಗ ಹರಿಯುತ್ತೆ. ಹಳ್ಳನೂ ಒಂದ್ಸಲ ನೋಡ್ಕೊಬರೋಣ ಬನ್ನಿ. ಓಯ್, ಅದನ್ನು ಕೂಡ ಬೈತಾ ಇದೆ, ಹೋಗ್ಬೇಡ ಇಷ್ಟೊತ್ತಿನಲ್ಲಿ ಅಂತ. ನೋಡ್ಗುರು ವೆದರು ಬೆಂಕಿ ಬೆಂಕಿ ಮಾತ್ರ ಇವತ್ತು ಮಾತ್ರ. ಆವಾಗಲೇ ಅಲ್ಲಿ ನೋಡಿದ್ವು ಸೂರ್ಯ ಪ್ರತ್ಯಕ್ಷ ಆಗ್ಬಿಟ್ಟಿದ್ದ, ಇವಾಗ ನೋಡಿದ್ರೆ ಸೂರ್ಯ ಮರೆ ಆಗ್ಬಿಟ್ಟಿದ್ದಾನೆ. ಸೂರ್ಯ ಮರೆಯಾಗಿ ಒಂದು ವೆದರನ್ನು ತಗೊಂಡು ಕೊಟ್ಟಿದ್ದಾನೆ. ನೋಡಿ ಅಲ್ಲೈತೆ ಟ್ರೀ ಹೌಸು. ಸೊ ಅಲ್ಲೇ ಹೋಗೋಣ ಬನ್ನಿ. ಐತೆ ಟ್ರೀ ಹೌಸು, ಎಷ್ಟು ಚೆನ್ನಾಗೈತೆ. ಸೊ ಈ ಟ್ರೀ ಹೌಸ್ ಮೇಲ್ಗಡೆ ಕೂತ್ಕೊಂಡು ಇಲ್ಲಿ ಯಾವುದಾದ್ರೂ ಪ್ರಾಣಿಗಳು ಬರ್ತಾ ಅಂತ ವಾಚನ ಮಾಡ್ಕೊಂಡು ಕೂತ್ಕೋತಾರೆ ಇಲ್ಲಿನ ರೈತರು ಸಂಜೆ ಟೈಮ್ನಲ್ಲಿ. ಅದನ್ನು ಕೂಡ ಏಕೆಂದರೆ ಇಲ್ಲಿ ಆನೆ ಮತ್ತು ಹಂದಿಗಳ ಕಾಟ ಫುಲ್ಲು. ಮೊದಲಾದ್ರೂ ಆನೆ ಮತ್ತು ಹಂದಿಗಳ ಕಾಟ ಇತ್ತು, ಆದರೆ ಇವಾಗ ನೋಡಿದ್ರೆ ಚಿರತೆ ಕಾಟನೂ ಕೂಡ ತುಂಬಾ ಆಗ್ಬಿಟ್ಟೈತೆ. ಸೊ ಏನು ಮಾಡೋಕ್ಕಾಗಲ್ಲ, ಒಂದ್ಸಲ ನೋಡಿ. ಹೇಳ್ಬೇಕು ಅಂದ್ರೆ ಹೋದ ವರ್ಷ ನಾವು ಇದೇ ಹೊಲದಲ್ಲಿ ತೋಟನ ಮಾಡಿದ್ವು, ಆದರೆ ಈ ವರ್ಷ ಏನು ಮಾಡಲಿಲ್ಲ ನಾವು. ಸೊ ನಾನು ಕೂಡ ರೈತನ ಮಗನೇ. ಒಂದ್ಸಲ ನೋಡಿ ಇದೇ ತೋಟದಲ್ಲಿ ನಾವು ಹೋದ ವರ್ಷ ಮಾಡಿದ್ದು. ಹೋದ ವರ್ಷ ನಾವು ಬೀನ್ಸ್ ಹಾಕಿದ್ವು, ಬೀನ್ಸು ಕೂಡ ಲಾಸ್ ಆಗ್ಬಿಡ್ತು. ಸುಮ್ಮನೆ ಹಾಕಿ ಸುಮ್ಮನೆ ಲಾಸ್ ಮಾಡ್ಕೊಳ್ಳೋದೇನಕ್ಕೆ ಅಂತ ಅಂದ್ಬಿಟ್ಟು ತೋಟನ ಮಾಡೋದನ್ನ ಬಿಟ್ಬಿಟ್ವು. ಸೊ ಇವಾಗ ಬೇರೆಯವ್ರು ಮಾಡಿದ್ದಾರೆ, ಬೇರೆಯವರು ಜೋಳನ ಹಾಕಿದ್ದಾರೆ. ಮತ್ತು ಹುಲ್ಲು ನೋಡಿ ಎಷ್ಟು ಚೆನ್ನಾಗೈತೆ. ನೋಡ್ಗುರು ಅವು ಜಸ್ಟ್ ಮಿಸ್ಸು. ಯಪ್ಪ ನೋಡ್ಬಿಟ್ಟು ನನಗೇನೆ ಭಯ ಆಗೋಯ್ತು. ಜಸ್ಟ್ ಮಿಸ್ಸು, ಇಲ್ಲೇ ಪಕ್ಕದಲ್ಲೇ ಐತೆ, ಕಾಲ ಹತ್ರನೇ. ಯಪ್ಪ ಯಾಕಂದ್ರೆ ನನ್ನ ಟೈಮ್ ಚೆನ್ನಾಗಿತ್ತು. ಇಲ್ಲಿ ನೋಡಿದ್ರೆ ಜಸ್ಟು ಕಾಲನ್ನ ಮುಂದಕ್ಕೆ ಹಾಕಿದ್ರೆ ನನ್ನ ಮುಂಚೆ ರಪ್ಪ ಅಂತ ಪಾಸ್ ಆಗ್ತಾಯಿದೆ. ಅವು ಯಾವುದೋ ಕಾಳಿಂಗ್ ಸರ್ಪ ಇರಬೇಕು ಅನ್ಸುತ್ತೆ, ಬ್ಲ್ಯಾಕೇ ಇತ್ತು. ನೋಡ್ಬಿಟ್ಟು ನನಗೇನೆ ಮೈ ಜುಮ್ ಅಂದ್ಬಿಡ್ತು. ಜಸ್ಟ್ ಮಿಸ್ಸು. ಇವತ್ತು ನನ್ನ ಲಕ್ ಚೆನ್ನಾಗಿದ್ದರಿಂದ ಬಚಾವಾಯಿತು. ಇಲ್ಲೇ ಒಂದು ಕಾಫಿ ಎಸ್ಟೇಟ್ ಐತೆ, ಸೊ ಅಲ್ಲಿ ಹೋಗಿ ನೋಡ್ಕೊಬರೋಣ ಬನ್ನಿ. ನೋಡೋಗ್ಬೇಕು ಗುರು, ಮುಂದೆ ಕಾಲಿಡೋಕ್ಕೂ ಕೂಡ ತುಂಬಾ ಭಯ ಆಗ್ತಾಯಿದೆ ಅವು ನೋಡ್ಬಿಟ್ಟು. ಯಾಕೆಂದರೆ ಎಲ್ಲಿ ಯಾವ್ಯಾವ ಅವುಗಳಿದಾವೋ ಯಾರು ಗೊತ್ತು ಅಲ್ವಾ. ಸೊ ನಾನು ಹೇಳಿದ ಹಳ್ಳ ನೋಡಿದ್ದೇನೆ, ಚಿಕ್ಕ ವಯಸ್ಸಲ್ಲಿ ಬರ್ತಾ ಇದ್ದಿದ್ದು ಈ ಹಳ್ಳಕ್ಕೆ. ಸೊ ಇವಾಗ ಇಲ್ಲೇ ಒಂದು ಸ್ವಲ್ಪ ಕೆಲಸ ಇತ್ತು, ಇಲ್ಲಿ ಹರಿತಿರೋ ಹಳ್ಳನ ನೋಡಿ ತುಂಬಾ ವರ್ಷ ಆಗೋಗುತ್ತೆ. ಈ ಹಳ್ಳನ ಒಂದ್ಸಲ ನೋಡ್ಕೊಳ್ಳೋಣ ಅಂತ ಬಂದೆ. ಯಾಕಂದರೆ ಇದೊಂಥರ ಮೆಮೊರಿ ಇದ್ದಂಗೆ ನನಗೆ. ಯಾಕಂದರೆ ಇಲ್ಲಿ ನಾವು ತುಂಬ ವರ್ಷದಿಂದ ಇಲ್ಲಿ ತೋಟ ಮಾಡಬೇಕಾದ್ರೆ ನಮ್ಗೆ ಹೆಲ್ಪ್ ಆಗಿದ್ದು ಅಂತಂದರೆ ನೋಡಿ ಇದೇ ಹಳ್ಳನೇ. ಈ ಹಳ್ಳದಿಂದ ನೀರು ತೊಗೊಂಡು ನಾವು ಬೆಳೆಗಳನ್ನ ಚೆನ್ನಾಗಿ ತೆಗಿತಾ ಇದ್ವು. ಬೆಳೆಗಳನ್ನೇನೋ ಚೆನ್ನಾಗಿ ತೆಗಿತಾ ಇದ್ವು, ಅದ್ರ ರೇಟ್ ಸಿಗಲಿಲ್ಲ. ಅದಕ್ಕೋಸ್ಕರ ನಾವು ತೋಟ ಮಾಡೋದನ್ನ ನಿಲ್ಲಿಸ್ಬಿಟ್ವು. ಸೊ ನೋಡಿ ಮಿನಿಮಮ್ಮು ಈ ಹಳ್ಳ ಎಲ್ಲಿಂದ ಹರ್ಕೊಬರುತ್ತೆ ಅಂತಂದರೆ ನೋಡಿ ಅಲ್ಲಿ ಕಾಡು ಕಾಣ್ತಾ ಇದೆಯಲ್ಲ, ಕಾಡಿಂದ ಮೇಲ್ಗಡೆ ಹರ್ಕೊಬರುತ್ತೆ. ಮತ್ತು ಇಲ್ಲಿ ನೋಡಿ ಇಲ್ಲೊಂದು ಪಂಪ್ ಸೆಟ್ ಐತೆ, ಈ ಪಂಪ್ ಸೆಟ್ ಐತೆ. ಈ ಪಂಪ್ ಸೆಟ್ ಬಂದು ನಮ್ಮದೇನೆ, ನಾವು ಬೇರೆಯವ್ರಿಗೆ ಮಾರ್ಬಿಟ್ವು. ನೋಡಿ ಈ ಪಂಪ್ ಸೆಟ್ಟಿಂದ ನಾವು ಈ ಹಳ್ಳದಿಂದ ನೀರು ತೆಗೆದುಬಿಟ್ಟು ಇಲ್ಲಿಗೆ ನೀರನ್ನು ಹೊಡ್ಕೊಂಡು ಬೆಳೆನ ತೆಗಿತಾ ಇದ್ವು. ಸೊ ಎಲ್ಲನೂ ಕೂಡ ನೆನೆಸ್ಕೊಂಡ್ರೆ ಒಂದು ರೀತಿ ಬೇಜಾರೇ ಆಗುತ್ತೆ. ಯಾಕೆಂದರೆ ಮತ್ತೆ ನಾವು ತೋಟನ ಮಾಡಬೇಕು ಅಂತ ಅನಿಸುತ್ತೆ. ಆದರೆ ತೋಟನೇನೋ ಮಾಡ್ಬೋದು, ಆದರೆ ಏನಪ್ಪ ಪ್ರಾಬ್ಲಮ್ ಅಂತಂದರೆ ಅದರಿಂದ ನಾವು ಲಾಭ ತೆಗೆಯೋದೇ ಒಂದು ದೊಡ್ಡ ಪ್ರಾಬ್ಲಮ್. ಅದಕ್ಕೋಸ್ಕರ ನಾವು ತೋಟ ಮಾಡೋದನ್ನ ನಿಲ್ಲಿಸ್ಬಿಟ್ವು. ಒಂದು ಮಿನಿ ಕಾಫಿ ಎಕ್ಸ್ಟೇಟ್ ಐತೆ, ಸೊ ಅಲ್ಲಿಗೆ ಹೋಗಿದ್ದು ಬರೋಣ ಬನ್ನಿ. ಅದರಲ್ಲಿ ಏನಪ್ಪ ಭಯ ಅಂತಂದರೆ ಇಲ್ಲಿ ಹಳ್ಳದ ಕರೆ ಇರೋದ್ರಿಂದ ಇಲ್ಲಿ ಹಾವುಗಳು ತುಂಬಾ ಸಿಕ್ಕಾಪಟ್ಟೆ ಇರುತ್ತೆ. ಯಾಕೆಂದರೆ ನಾವು ಇಲ್ಲಿ ಲಾಸ್ಟ್ ಟೈಮು ಕೂಡ ಇಲ್ಲಿ ತೋಟ ಮಾಡಬೇಕಾದ್ರೆ ಇಲ್ಲಿ ತುಂಬಾ ಹಾವುಗಳು ಕಾಣಿಸ್ಕೊತಾ ಇದ್ವು. ಸೊ ತುಂಬಾ ನೋಡ್ಕೊಂಡು ಹೋಗ್ಬೇಕು, ಬಿ ಕೇರ್ಫುಲ್ ಆಗಿ, ಇಲ್ಲ ಅಂತಂದರೆ ಅಷ್ಟೇ ಆಮೇಲೆ ನಮ್ಮ ಕತೆ. ತುಂಬ ಹಳೆ ಮರಗಳು ನೋಡಿ ಎಷ್ಟೆಷ್ಟು ಉದ್ದ ಐತೆ. ನಮ್ಮೂರ ಕಡೆ ಎಲ್ಲ ತುಂಬಾ ಚಿಕ್ಕ ಚಿಕ್ಕ ಮರಗಳು, ಇಲ್ಲಿ ನೋಡಿ ಎಷ್ಟೆಷ್ಟು ದೊಡ್ಡದೈತೆ ಮರಗಳು ಮಾತ್ರ. ತುಂಬಾ ಸಿಕ್ಕಾಪಟ್ಟೆ ದೊಡ್ಡದೈತೆ ಇಲ್ಲಿರೋ ಮರಗಳು ಮಾತ್ರ. ಇವಾಗ ಕ್ಯಾಮ್ರಾನ ಕೆಳಗಡೆ ಹಿಡಿದ್ಬಿಟ್ಟು ಹೋಗ್ತಾ ಇದ್ದೀನಿ, ಯಾಕೆಂತಂದ್ರೆ ಅವು ನೋಡ್ಬಿಟ್ಟು ಅಯ್ಯೋ ನನಗೇನೆ ಭಯ ಆಗೋಯ್ತು.
ಅದು ಚಿಕ್ಕದಾಗಿದ್ರೇನೋ ಅಪ್ಪ, ಎಷ್ಟು ಉದ್ದ ಇತ್ತು ಗೊತ್ತಾ, ಅದು ಭಯಂಕರ ದೊಡ್ಡದಿತ್ತು. ಕ್ಯಾಮ್ರಾ ಕ್ಯಾಪ್ಚರ್ ಆಗಿದೆಯೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲೆಲ್ಲ ಇಲ್ಲಿರೋ ರೈತರು ಅದು ಹೆಂಗಾದ್ರೂ ಇಲ್ಲೆಲ್ಲ ತಿರುಗಾಡ್ತಾರಪ್ಪ, ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ಸೊ ನೋಡಿ, ನಾನು ಹೇಳಿದ್ದು ಮಿನಿ ಕಾಫಿ ಎಸ್ಟೇಟ್ ನೋಡಿ, ಇದೇ ಮಿನಿ ಕಾಫಿ ಎಸ್ಟೇಟ್ನ ನಿಮಗೆ ಒಂದ್ಸಲ ತೋರಿಸೋಣ ಅಂತ ಬಂದಿದ್ದೀನಿ. ಸಲ ನೋಡ್ಕೊಳ್ಳಿ, ತುಂಬಾ ಚೆನ್ನಾಗೈತೆ ಗೈಸ್. ಇಂಥ ಜಾಗಗಳಲ್ಲಿ ಈ ರೀತಿ ಕಾಫಿ ಎಸ್ಟೇಟ್ ನೋಡಿದ್ರೆ ಒಂದು ರೀತಿ ಖುಷಿನೇ ಆಗೋಗುತ್ತೆ ನೋಡಿ. ಇಲ್ಲೆಲ್ಲ ಆನೆ ದಾನ್ಲಿಗಳು ಫುಲ್ಲು. ನೋಡ್ಗುರು, ಮರ ಇಷ್ಟು ದೊಡ್ಡದೈತೆ, ಒಳ್ಳೆ ಚಿಂದೆ ಆಗೈತೆ ಮಾತ್ರ. ನಿಮಗೆ ಮರ ತೋರಿಸ್ತಾ ಇದ್ದೀನಿ, ನಾನು ಪಕ್ಕದಲ್ಲಿ ನೆಲನೇ ನೋಡ್ಕೊತಾ ಇದ್ದೀನಿ. ಎಲ್ಲ ಹಾವು ನೋಡ್ಬಿಟ್ಟು ಯಾಕಂದರೆ ತುಂಬಾ ಭಯನೇ ಆಗೋಗುತ್ತು ಹಾವು ನೋಡಿ. ಓ, ಈಗ ಕಾಫಿ ಹಣ್ಣುಗಳು ನೋಡಿ ಎಷ್ಟು ಮುದ್ದಾಗೈತೆ. ಇಲ್ಲೈತೆ ನೋಡಿ ಕಾಫಿ ಹಣ್ಣುಗಳು. ನಾನು ಹೇಳಿದ್ದು ಮಿನಿ ಕಾಫಿ ಎಸ್ಟೇಟ್ ನೋಡಿ, ಈ ಕಾಫಿ ಎಸ್ಟೇಟ್ನೇ ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ. ಒಂದು ಸಲ ನೋಡ್ಕೊಳ್ಳಿ, ಎಷ್ಟು ಚೆನ್ನಾಗೈತೆ ಅಲ್ವಾ. ಕಾಫಿ ಹಣ್ಣುಗಳು ನೋಡಿ. ನಮ್ಮೇರದಲ್ಲೂ ಕೂಡ ಒಂದು ಚಿಕ್ಕದಾಗಿ ಕಾಫಿ ಎಸ್ಟೇಟನ್ನು ಮಾಡ್ಕೊಂಡಿದ್ದಾರೆ. ಅದು ಹೇಳಬೇಕು ಅಂತಂದರೆ, ನಾವು ಈಗ ಒಂದು 6-7 ವರ್ಷ ಆಯಿತು ಅನಿಸುತ್ತೆ. 6-7 ವರ್ಷದಿಂದನೇ ಮಾಡಿದ್ದು ಇಲ್ಲಿ ತೋಟನ. ಆದರೆ ಇವಾಗ ನಿಲ್ಲಿಸ್ಬಿಟ್ಟಿದ್ದೀವಿ. ನೋಡಿ ಎಲ್ಲ ಅದು ಮೆಣಸು ಮರಕ್ಕೆ ಚಿಗುರ್ತಾ ಇರೋದು. ಸೊ ಇದು ಇದನ್ನು ಕೂಡ ತುಂಬಾ ವರ್ಷ ಆಗೈತಿ ಈ ಕಾಫಿ ಎಸ್ಟೇಟನ್ನು ಮಾಡಿ. ಇದೇನು ಹೊಸದಲ್ಲ, ಹೊಸ ಕಾಫಿ ಎಸ್ಟೇಟ್ ಅನ್ನಲ್ಲ ಇದು. ವಿಡಿಯೋ ನೋಡ್ತಿರೋರು ಬೇಕಿದ್ರೆ ಹೊಸದು. ನನಗೆ ಈ ದಾರಿ ನೋಡ್ಬಿಟ್ಟು ಇನ್ನೂ ಒಂದ್ಸಲ ಭಯ ಆಗ್ತಾಯಿದೆ, ಇಲ್ಲಿ ಯಾವುದಾದ್ರೂ ಹಾವು ಇರ್ತಾವೆ ಏನೋ ಅಪ್ಪ. ಸೊ ನೋಡಿ ಹುಷಾರ ಕಾಲು ಮಡಿಕೊಂಡು ಹೋಗ್ಬೇಕು. ಒಂದು ರೀತಿ ಜುಮ್ ಅಂತ ಐತೆ. ಅಯ್ಯಯ್ಯೋ, ಯಾವ್ದು ಗುರು, ನಮ್ಮದು ಇಲ್ಲಿ ತೋಟ ನೋಡೋಣ ಅನ್ಕೊ ಬಂದ್ಬಿಟ್ಟು ಯಾವುದೋ ಒಂದು ರೀತಿ ಅಡ್ವೆಂಚರ್ ಆಗಿಬಿಡ್ತಲ್ಲ. ನೋಡೋಗ್ಬೇಕು ಗುರು ಇಲ್ಲೆಲ್ಲ, ಇಲ್ಲಾಂದರೆ ಅಷ್ಟೇ ನಮ್ಮ ಕತೆ. ಭಾವಪೂರ್ಣ ಶ್ರದ್ಧಾಂಜಲಿ ಬ್ಯಾನರ್ ಆಗಿಬಿಡ್ತೀವಿ ನೋಡಿ. ಇಲ್ಲೈತೆ ಹಣ್ಣು ಕಾಫಿ ಗಿಡ, ನಿಮ್ಗೆ ಅಲ್ಲಿ ಕಾಯಿ ತೋರಿಸ್ತಾ, ಇಲ್ಲಿ ಹಣ್ಣಾಗೈತೆ ನೋಡಿ. ಇದು ಇನ್ನೂ ಕೂಡ ಕಲರ್ ಬರುತ್ತೆ ನೋಡಿ. ಇಲ್ಲೈತೆ ನೋಡಿ ಕಲರು ನೋಡಿ. ಈ ಕಲರ್ ಬಂದಾಗ ಇದು ಫುಲ್ಲು ಕಾಫಿ ಹಣ್ಣಾಗಿರುತ್ತೆ. ಅದನ್ನು ತೆಗೆದು ಅದನ್ನು ಒಣಗಿಸಿ ಕಾಫಿನ ತಯಾರು ಮಾಡ್ತಾರೆ. ಸೊ ಇಲ್ಲಿ ನೋಡಿ, ಎಲ್ಲ ಆಲೂಗೆಡ್ಡೆ ಹಾಕಿದ್ದಾರೆ, ಇಲ್ಲೆಲ್ಲ ಆಲೂಗೆಡ್ಡೆ ಹಾಕಿದ್ದಾರೆ. ಮತ್ತು ಸುತ್ತ ಎಲ್ಲಿ ನೋಡಿದ್ರು ಕೂಡ ಜೋಳ ಹಾಕಿದ್ದಾರೆ ನೋಡಿ. ಟ್ರೀ ಹೌಸ್ ನೋಡಿ, ಇಲ್ಲೊಂದು ಐತೆ. ಪ್ರತಿ ಹೊಲದಲ್ಲೂ ಕೂಡ ಇಲ್ಲೊಂದು ಟ್ರೀ ಹೌಸ್ಗಳು ಇರಲೇಬೇಕು. ಏನಕ್ಕಪ್ಪ ಅಂತಂದರೆ, ನಿಮಗೆ ಸ್ಟಾರ್ಟಿಂಗ್ ಹೇಳ್ದಂಗೆ ಇಲ್ಲಿ ರೆಗ್ಯುಲರು ಪ್ರಾಣಿಗಳಂತಲೂ ಬರೋದು, ಆನೆ ಮತ್ತು ಹಂದಿಗಳಂತೂ ಹೇಳಂಗೆ ಇಲ್ಲ. ಇತ್ತೀಚೆಗೆ ಚಿರತೆ ಕಾಟನೂ ಕೂಡ ತುಂಬಾ ಜಾಸ್ತಿ ಆಗೋಗೈತೆ. ಅದರಿಂದ ಇವ್ರಿಗೆ ಇಲ್ಲ ಅಂತಂದ್ರೂ ಕೂಡ ಪ್ರತಿ ಹೊಲದಲ್ಲೂ ಈ ರೀತಿ ಒಂದು ಟ್ರೀ ಹೌಸ್ ಅಂತಲೂ ಇದ್ದೇ ಇರುತ್ತೆ ನೋಡಿ. ಇವಾಗ ನೋಡಿ, ಇಲ್ಲೊಂದು ಟ್ರೀ ಹೌಸ್ ಐತೆ. ಮತ್ತು ಹಂಗೇ ಸ್ಕ್ರೋಲ್ ಮಾಡಿದ್ರೆ ಈ ಹೊಲ ಬಿಟ್ಟು ನೋಡಿ ಈ ಕಡೆ ಹೋಗೋದಾದರೆ ನೋಡಿ ಅಲ್ಲೊಂದು ಐತೆ ನೋಡಿ. ಆ ಕಡೆ ಸೈಡ್ ಒಂದು ಐತೆ ಟ್ರೀ ಹೌಸು. ಮತ್ತು ನೋಡಿ ಆ ಪಕ್ಕದಲ್ಲೂ ಹೊಲದಲ್ಲೂ ಕೂಡ ಅಲ್ಲೂ ಐತೆ ಟ್ರೀ ಹೌಸು. ಮತ್ತು ಈ ರೋಡಿಂದ ಆ ಕಡೆ ಸೈಡ್ ಹೋಗ್ತೀನಿ ಅಂತಂದ್ರೂ ಆ ಹೊಲಗಳು ಕೂಡ ಟ್ರೀ ಹೌಸ್ಗಳೈತೆ. ಟ್ರೀ ಹೌಸ್ ಕೆಳಗಡೆ ಒಂದು ಟ್ರೀ ಹೌಸ್ ಐತೆ ನೋಡಿ. ಕೆಳಗಡೆ ಒಂದು ಮನೆ ಐತೆ ನೋಡಿ, ಎಷ್ಟು ಚೆನ್ನಾಗೈತೆ ನೋಡ್ಗುರು. ಇದನ್ನೆಲ್ಲ ಸಿಟಿಲಿ ನೋಡ್ಬೋದಾ ನೀವು? ನೋಡೋಕ್ಕಾಗಲ್ಲ. ಅದಕ್ಕೇ ಇವತ್ತು ನಾನು ಲಾಗ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೋಡಿಲ್ದೆ ಹೋದರು ಇಲ್ಲೊಂದು ದುಂಬಿ ಐತೆ ನೋಡಿ. ಇದೇನಿವತ್ತು ಜಾಸ್ತಿ ತೋರಿಸಿದ್ರು ಬಂದು ಕಚ್ಚಿಬಿಡುತ್ತಂತೆ. ಕಚ್ಚಿದ್ರು ಮುಗೀತು. ಓ, ನೀನೇನು ಮಾಡಿಲ್ಲ ನಾನು. ಓಕೆ, ಅದಕ್ಕೆ ಜಾಸ್ತಿ ಟಾರ್ಚರ್ ಕೊಟ್ಟರೆ ನಮ್ಮ ಮೇಲೆ ಬಂದ್ಬಿಡುತ್ತೆ ನೋಡಿ. ಮರದ ಕೆಳಗಡೆ ಒಂದು ಟ್ರೀ ಹೌಸು, ಮರದ ಮೇಲ್ಗಡೆ ಒಂದು ಟ್ರೀ ಹೌಸು, 2 ಟ್ರೀ ಹೌಸ್ ಮಾಡ್ಕೊಂಡಿದ್ದಾರೆ. ಮತ್ತೆ ಸೂರ್ಯ ಪ್ರತ್ಯಕ್ಷ. ಇವಾಗ ಹೋಗೋಣ ಬನ್ನಿ. ಹಂಗೇನೆ ಇಲ್ಲಿ ನೋಡ್ರಿ, ಬೆಟ್ಟ ನೋಡಿದ್ರು ನೋಡಿ ಇಲ್ಲೇ ಐತೆ. ಬೆಟ್ಟದಿಂದ ಕೆಳಗಡೆ ನಮ್ಮ ಹೊಲಗಳೈತೆ. ನಮ್ಮ ಹೊಲಗಳನ್ನ ಕೈಕೊಳ್ಳೋ ನಮ್ಮ ರೈತರಿಗೆ ಎಷ್ಟು ಕಷ್ಟ ಅಂತಂದರೆ ನೋಡಿ, ಆ ಟ್ರೀ ಹೌಸ್ ಮೇಲ್ಗಡೆ ನೈಟ್ ಆದರೆ ಏರ್ಕೊಬಿಡ್ಬೇಕು. ಬೆಳಗ್ಗೆ ಆಯಿತು ಅಂತಂದ್ರೆ ಹೊಲಗಳನ್ನೆಲ್ಲ ಏನೇನಾಗೈತೆ ಅಂದ್ಬಿಟ್ಟು ಕಾಯಬೇಕು. ಇದೊಂದೇ ಒಂದು ದೊಡ್ಡ ಎಲ್ಲ ನಾವು ಹೋಗ್ಬಿಟ್ಟಿರೋದು ಕಾಲ. ನಾನು ಲಾಸ್ಟ್ ಟೈಮು ಟ್ರೀ ಹೌಸ್ನ ಎಲ್ಲಿ ಗೊತ್ತಾ ಹಾಕಿದ್ದು? ಸೋಲಾ ಕ್ಯಾಂಪಿಂಗ್ ಮಾಡಿದ್ನಲ್ಲ ನೋಡಿ. ನನ್ನ ವೀಡಿಯೋ ನೋಡಿರೋರು ಗೊತ್ತಿರುತ್ತೆ. ನಾನು ಲಾಸ್ಟ್ ಟೈಮು ಒಂದು ಸೋಲಾ ಕ್ಯಾಂಪಿಂಗ್ ಹಾಕಿದ್ದೆ. ಆ ಸೋಲಾ ಕ್ಯಾಂಪಿಂಗ್ ಹಾಕಿದ್ದು ಎಲ್ಲಿ ಗೊತ್ತಾ? ನೋಡಿ ಅಲ್ಲೊಂದು ಟ್ರೀ ಹೌಸ್ ಕಾಣ್ತಾ ಇದೆ ನೋಡಿ ಕೆಳಗಡೆ. ನೋಡಿ ಅದೇ ಟ್ರೀ ಹೌಸ್ನಲ್ಲಿ ನಾನು ಸೋಲಾ ಕ್ಯಾಂಪಿಂಗನ್ನು ಹಾಕಿದ್ದು. ಹಂಗೇನೆ ಇಲ್ಲಿ ನೋಡ್ರಿ, ನಮ್ಮ ಹುಡುಗ ಮರಿಗಳನ್ನೆಲ್ಲ ಕಾಡು ಕರ್ಕೋಗಿದ್ದಾನೆ, ಮರಿಗಳನ್ನೆಲ್ಲ ಮೇಯಿಸ್ಕೊಬರೋದಕ್ಕೆ ಅಂತ. ನಮ್ಮ ಹುಡುಗ ಮುಂದೆ ಬರ್ತಾಯಿದ್ರೆ ಪ್ರಾಣಿಗಳು ನೋಡಿ, ಮೇಕೆ ಮರಿಗಳೆಲ್ಲ ಅವ್ನು ಹಿಂದೆ ಬರ್ತಾಯಿದೆ. ಅದು ಎಷ್ಟು ಶಿಸ್ತಾಗಿ ಬರ್ತಾಯಿದೆ ನೋಡಿ. ಇವ್ರ ಪಾಡಿಗೆ ಇವರು ಡೈರೆಕ್ಟ್ ನಾರ್ಮಲಾಗೇ ಬರ್ತಾಯಿದ್ದಾರೆ. ಮರಿಗಳು ನೋಡಿ ಅಲ್ಲಿ ಅವ್ರ ಹಿಂದ್ಗಡೆ ಇವ್ರು ಹೆಂಗೆ ಹೋಗ್ತಾ ಇದ್ದಾರೋ ಅದೇ ರೀತಿ ಎಲ್ಲ ಮರಿಗಳು ಕೂಡ ಬರ್ತಾ ಇದ್ದಾವೆ. ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅದು? ನೋಡ್ರಿ ಎಷ್ಟು ಶಿಸ್ತಾಗಿ ಬರ್ತಾಯಿದೆ ಮರಿಗಳು. ಅಲ್ಲಿ ಇಲ್ಲಿ ಯಾವುದೂ ಇಲ್ಲ, ಶಿಸ್ತಾಗಿ ಒಂದು ಹೋಗ್ತಾ ಇದೆ ಅಂತಂದರೆ ಅದರಿಂದ ಎಲ್ಲ ಲೈನಾಗಿ ಹೋಗ್ತಾ ಇದೆ.
ಈ ಶಿಸ್ತು ನಮ್ಮ ಮನುಷ್ಯರಲ್ಲಿ ಇದೆಯಾ? ನಿಜವಾಗ್ಲೂ ಇಲ್ಲ ಹೇಳ್ಬೇಕು ಅಂತಂದ್ರೆ. ಹೌದು, ನಿಂತ್ಮೇಲೆ ನಮ್ಮ ಏರೋ ನೋಡ್ಗೋರು ಎಷ್ಟು ಸಗಾದ ಕಾಣುತ್ತೆ ಅಂತ ನೋಡಿ. ಅಲ್ಲಿ ಕಾಮನ ಬಿಲ್ ಮೇಲೆ ನಾವು ಜಾರ್ಕೊಂಡು ಹಂಗೇ ಬರ್ತಾ ಇದ್ರೆ ಯಾವ ಫೀಲ್ ಸಿಗುತ್ತೋ ಅದೇ ಫೀಲ್ನಲ್ಲಿ ನಮ್ಮ ಲೋಗ್ನ ಇವತ್ತು ಎಂಡ್ ಮಾಡೋಣ ಬನ್ನಿ. ಖತಮ್.